ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ಡ್ರೀಮ್ ಗರ್ಲ್ ನೀ ನನ್ನ ಒಳಗಣೆ ಭಾಗ 38. ತಾರಕ್ ಆ ರಾತ್ರಿಯೆಲ್ಲ ಸೆಕೆಯಿಂದ ಅತ್ತಿತ್ತ ಹೊರಳಾಡುತ್ತಾ ಹೇಗೋ ಬೆಳಗಿನ ಜಾವ ನಿದ್ರೆಗೆ ಜಾರಿದ. ಪಾಪ, ನಿಜವಾಗಿಯೂ ತಾರಕ್ ಚಿಕ್ಕಂದಿನಿಂದಲೂ ಇಂತಹ ಪರಿಸ್ಥಿತಿ ಎದುರಿಸಿರಲಿಲ್ಲ. ಹಾಗೆ ಆ ರಾತ್ರಿ ಅವರ ಮೊದಲ ರಾತ್ರಿ ಮುಗಿದು ಹೋಯಿತು. ಪಾಪ ತಾರಕ್. ಬೆಳಿಗ್ಗೆ ಎದ್ದ ಸಾಹಿ ಬೆಡ್ಶೀಟ್ ಎತ್ತುತ್ತಾ ಬೆಡ್ ಮೇಲೆ ಅಡ್ಡವಾಗಿ ಮಲಗಿರುವ ತಾರಕ್ನನ್ನು ನೋಡಿ ನಗುತ್ತಾ, ಪಾಪ ಸೆಕೆಯಿಂದ ರಾತ್ರಿಯೆಲ್ಲ ಸ್ವಲ್ಪವೂ ನಿದ್ರಿಸಿಲ್ಲ ಎಂದುಕೊಂಡು ಅವನನ್ನು ನೋಡುತ್ತಾ ರಾತ್ರಿ ಮಾಡಿದ ತಮಾಷೆ, ತಾನು ಉಗುರಿನಿಂದ ಕೆರೆದದ್ದು ನೆನಪಿಸಿಕೊಂಡು ಪಾಪ ನಿಜವಾಗಿಯೂ ಗಟ್ಟಿಯಾಗಿ ಕೆರೆದಿದ್ದೇನೇನೋ ಎಂದು ಅವನ ಹತ್ತಿರ ಬಂದು ಹಣೆಯನ್ನು ಸಂಪೂರ್ಣವಾಗಿ ಮುಚ್ಚಿದ್ದ ಅವನ ರೇಷ್ಮೆಯ ಕೂದಲನ್ನು ಹಿಂದೆ ಸರಿಸಿದ ಕೂಡಲೇ ಗಂಟು ಬಿದ್ದಿದ್ದ ಹುಬ್ಬುಗಳನ್ನು ನೋಡಿ ನಿಧಾನವಾಗಿ ಬಾಯಿಯಿಂದ ಗಾಳಿ ಊದಿದಾಗ ಗಂಟಾದ ಹುಬ್ಬುಗಳು ಶಾಂತವಾಗಿ ಬದಲಾಗಿ ಸುಂದರವಾದ ಮುಗುಳ್ನಗು ಬಂದಿತು ಅವನ ಮುಖದಲ್ಲಿ. ಆ ಶಾಂತವಾದ ನಗುವನ್ನು ನೋಡಿದ ಕೂಡಲೇ ಆಟೋಮ್ಯಾಟಿಕ್ ಆಗಿ ಸಾಹಿಯ ತುಟಿಗಳು ಸುಂದರವಾಗಿ ಹರಳಿದವು. ಮನಸ್ಸಿನಲ್ಲಿ ಹೀಗೆ ಸುಂದರವಾಗಿ ಇರುತ್ತೇನೆಂದೇ ಅಲ್ಲವಾ ನಿನಗೆ ಇಷ್ಟು ಅಹಂಕಾರ? ಆದರೂ ಇಷ್ಟು ಸೌಂದರ್ಯವನ್ನು ಹೇಗೆ ಮೇಂಟೈನ್ ಮಾಡುತ್ತೀಯಪ್ಪ? ನಿನ್ನೆ ಆ ಹುಡುಗಿಯರು ಅಂದರು ಅಂತಲ್ಲ, ಆದರೆ ನಿನ್ನೆ ಆ ಡ್ರೆಸ್ನಲ್ಲಿ ನಿನ್ನನ್ನು ನೋಡುತ್ತಿದ್ದರೆ ನನಗೆ ಮುತ್ತು ಕೊಡಬೇಕೆನ್ನುವಷ್ಟು ಹಾಟ್ ಆಗಿದ್ದೀಯ. ಉಪ್ಸ್, ಹೀಗಾದರೆ ಕಷ್ಟನಪ್ಪ. ನಿನ್ನನ್ನು ಕಾವಲು ಕಾಯಲಾಗದೆ ನಾನೇನಾಗಬೇಕು? ಎಷ್ಟು ಮುಗ್ಧವಾಗಿ ನಿದ್ರಿಸುತ್ತಿದ್ದಾನೋ ನೋಡು. ಎಚ್ಚರವಾಗಿದ್ದಾಗ ಡಾರ್ಲಿಂಗ್ ಡಾರ್ಲಿಂಗ್ ಎನ್ನುತ್ತಾ ಎಷ್ಟು ತಮಾಷೆ ಮಾಡುತ್ತಾನೋ. ಇಡಿಯಟ್, ನೀನು ಹಾಗೆ ಕರೆಯುತ್ತಿದ್ದರೆ ಎಷ್ಟು ಖುಷಿಯಾಗುತ್ತದೆ ಗೊತ್ತಾ ಅಂದುಕೊಳ್ಳುತ್ತಾ ನೀಲ ಗಗನದಲ್ಲಿ ಚಂದ್ರನಂತೆ ಬೆಳಗುತ್ತಿರುವ ಅವನನ್ನು ನೋಡುತ್ತಾ ಮುತ್ತು ಕೊಡಲು ಸ್ವಲ್ಪ ಬಾಗಿದ ಕೂಡಲೇ ಸಾಹಿಯನ್ನು ಬಲವಂತವಾಗಿ ಅಧೀನಕ್ಕೆ ತೆಗೆದುಕೊಳ್ಳಲು ಅವಳ ಕೆನ್ನೆಗೆ ಹೊಡೆದ ತಾರಕ್ನ ಅಂದಿನ ರೂಪವು ಕಣ್ಣ ಮುಂದೆ ಸುಳಿದಾಡಲು ತಕ್ಷಣ ಅವನಿಂದ ದೂರ ಸರಿಯುತ್ತಾ ಬೆಡ್ ಇಳಿದು, ಛೀ, ನಾನೇನು ಇವನಿಗೆ ಇಷ್ಟು ಹತ್ತಿರವಾದೆನು ಎಂದು ನೋವಿನಿಂದ ಅಲ್ಲಿಂದ ವಾಶ್ರೂಮ್ಗೆ ಹೋದಳು ಫ್ರೆಶ್ ಆಗಲು. ನಂತರ ಫ್ರೆಶ್ ಆಗಿ ರೂಮಿನಿಂದ ಹೊರಗೆ ಹೋಗುತ್ತಿದ್ದಂತೆ ಹಾಲ್ನಲ್ಲಿ ಅವಳಿಗಾಗಿಯೇ ಕಾಯುತ್ತಿದ್ದ ಕೌಸಲ್ಯ, ಸುಮಿತ್ರಾ ಅವರು ಸಾಹಿ ಬರುತ್ತಿದ್ದಂತೆ ಅವಳ ಮುಖದಲ್ಲಿನ ಭಾವನೆಗಳನ್ನು ಓದಲು ಪ್ರಯತ್ನಿಸಿದರು. ಸುಮಿತ್ರಾ ಅವರಿಗೆ ನೋವುಂಟು ಮಾಡುವುದು ಇಷ್ಟವಿಲ್ಲದ ಸಾಹಿ ಆಕೆಯ ಮುಖವನ್ನು ನೋಡಲಾಗದೆ ತಲೆ ತಗ್ಗಿಸಿ ಅಲ್ಲಿಂದ ಕಿಚನ್ಗೆ ಹೋದರೆ ಸುಮಿತ್ರಾ ಅವರು ಅದೇ ನಾಚಿಕೆ ಎಂದುಕೊಂಡು ಮುಗುಳು ನಗುತ್ತಾ ಕ್ಯೂಟಿಯನ್ನು ಎಬ್ಬಿಸಲು ಹೋದರು. ಸುಮಿತ್ರಾ ಅವರು ಹೋದ ಕೂಡಲೇ ಕೌಸಲ್ಯ ಅವರು ಸಾಹಿ ಹಿಂದೆಯೇ ಕಿಚನ್ಗೆ ಹೋಗಿ ಕಾಫಿ ತಯಾರಿಸುತ್ತಿದ್ದ ಸಾಹಿಯ ಭುಜದ ಮೇಲೆ ಕೈ ಇಟ್ಟರು. ಸಾಹಿ ಹಿಂತಿರುಗಿ ಆಕೆಯನ್ನೇ ನೋಡುತ್ತಿದ್ದರೆ, ಸಾಹಿ, ರಾತ್ರಿ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಏನು ಜಗಳ ಏನೂ ಆಗಲಿಲ್ವಲ್ಲ ಎಂದು ಆಕೆಯ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದರು. ಜಗಳ? ನಮ್ಮಿಬ್ಬರ ಮಧ್ಯೆ ಜಗಳ ಏಕೆ ಆಗುತ್ತದೆ ಅತ್ತೆ ಅಂದ್ಲು. ಅಂದರೆ ಇದು ಮತ್ಯಾಕೆ? ರಾತ್ರಿ ತಾರಕ್ ನಿನ್ನೊಂದಿಗೆ ಏನಾದರೂ ಎಂದು ತಲೆ ತಗ್ಗಿಸಿದರೆ, ಆಗೇನೂ ಆಗಿಲ್ಲ. ಒಂದು ವೇಳೆ ಹಾಗೆ ನಡೆದರೂ ನಾನು ಇಂದಿನ ಸಾಹಿ ಅಲ್ಲ, ಇದು ಅವನ ಸಾಮ್ರಾಜ್ಯವಲ್ಲ, ಬಲವಂತವಾಗಿ ಹೊಡೆದು ಅಧೀನಕ್ಕೆ ತೆಗೆದುಕೊಳ್ಳಲು ಎಂದು ಹೇಳಿ ಕಾಫಿ ಕಪ್ಪನ್ನು ಅವರ ಕೈಯಲ್ಲಿ ಇಟ್ಟು ಮತ್ತೊಂದು 2 ಕಪ್ಸ್ ತೆಗೆದುಕೊಂಡು ಹಾಲ್ಗೆ ಹೋದಳು. ಹೋಗುತ್ತಿರುವ ಸಾಹಿಯನ್ನೇ ನೋಡುತ್ತಾ, ಅವನು ಅಂತಹವನೇನಲ್ಲ ಸಾಹಿ, ಈ ವಿಷಯವನ್ನು ನೀನು ಯಾವಾಗ ಅರ್ಥ ಮಾಡಿಕೊಳ್ಳುತ್ತೀಯೋ ಅವನಿಗೆ ಗೊತ್ತಿಲ್ಲದೆ ನಡೆದ ಒಂದು ತಪ್ಪಿನಿಂದಾಗಿ ಮನಸ್ಪೂರ್ವಕವಾಗಿ ಪ್ರೀತಿಸುತ್ತಿರುವ ನಿನ್ನ ತಿರಸ್ಕಾರಕ್ಕೆ ಗುರಿಯಾಗುತ್ತಿದ್ದಾನೆ. ಇರಲಿ, ಅವನ ಮನಸ್ಸನ್ನು ತೆರೆದು ನಿನ್ನ ಮುಂದೆ ಹೇಳಿಕೊಂಡರೆ, ಆದರೂ ನಿನ್ನಲ್ಲಿ ಬದಲಾವಣೆ ಬರುತ್ತದೆ ಅಂದುಕೊಂಡರೆ ಅವನಲ್ಲಿ ಬಂದ ಬದಲಾವಣೆಯನ್ನು ಅವನೇ ಗುರುತಿಸಲಾಗುತ್ತಿಲ್ಲ. ನೀವಿಬ್ಬರು ನಿಮ್ಮ ನಡುವೆ ಇರುವ ಈ ಅಪಾರ್ಥಗಳು ತೊಲಗಿ ಯಾವಾಗ ಒಂದು ಆಗುತ್ತೀರೋ ಏನೋ ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಿಚನ್ನಿಂದ ಹೊರಗೆ ಬಂದರು. ಹಾಲ್ಗೆ ಬರುವಷ್ಟರಲ್ಲಿ ಸಾಹಿ ಸುಮಿತ್ರಾ ಅವರನ್ನು ಕಾಫಿಗಾಗಿ ಕರೆಯುತ್ತಾ ಅಲ್ಲೇ ಹಾಲ್ನಲ್ಲಿ ಕೂತಿದ್ದಳು. ನಂತರ ಸುಮಿತ್ರಾ ಅವರು ನಿದ್ರೆಯಲ್ಲಿರುವ ತೂಗಾಡುತ್ತಿದ್ದ ಕ್ಯೂಟಿಯನ್ನು ಎತ್ತಿಕೊಂಡು ಬಂದು ಮಡಿಲಲ್ಲಿ
ಕೂರಿಸಿಕೊಂಡು ಅವಳನ್ನು ನಿಧಾನವಾಗಿ ಎಬ್ಬಿಸುತ್ತಾ ಕಾಫಿ ಕುಡಿಯುತ್ತಿದ್ದರೆ, ಅಮ್ಮಮ್ಮ, ನನಗೆ ಇನ್ನೂ ನಿದ್ದೆ ಬರುತ್ತಿದೆ, ನಾನು ಮಲಗುತ್ತೇನೆ ಎಂದು ಹೇಳುತ್ತಿದ್ದಾಳೆ ಕ್ಯೂಟಿ. ಕ್ಯೂಟಿಯ ಮಾತುಗಳಿಗೆ ಕೌಸಲ್ಯ ಅವರು ನಗುತ್ತಿದ್ದರೆ, ಸಾಹಿ, ನಿನ್ನನ್ನು ಬಿಟ್ಟರೆ ಇಡೀ ದಿನ ನೀನು ಹೀಗೆ ಮಲಗಿರುತ್ತೀಯ? ಹೇಳು, ಮೊದಲು ಸ್ಕೂಲ್ಗೆ ಹೋಗಬೇಕು. ಈಗಾಗಲೇ 3 ದಿನಗಳಿಂದ ರಜೆ ಹಾಕಿದ್ದೀಯ, ಇನ್ನೂ ಹೋಗದಿದ್ದರೆ ಹೇಗೆ? ಮೊದಲು ಎದ್ದು ರೆಡಿ ಆಗು ಎಂದಳು. ಮಮ್ಮಿ, ನನಗೆ ನಿದ್ರೆ ಬರುತ್ತಿದೆ, ನಾನು ಹೇಳುವುದಿಲ್ಲ, ಸ್ಕೂಲ್ಗೆ ಹೋಗುವುದಿಲ್ಲ ಎಂದು ಸುಮಿತ್ರಾ ಅವರನ್ನು ಇನ್ನೂ ಗಟ್ಟಿಯಾಗಿ ಸುತ್ತಿಕೊಂಡು ಅವರನ್ನು ಸಂಪೂರ್ಣವಾಗಿ ಅಪ್ಪಿಕೊಂಡಳು ಕ್ಯೂಟಿ. ಬಿಡು ಸಾಹಿ, ಇವತ್ತು ಒಂದೇ ದಿನ ತಾನೇ ಮಲಗಲಿ, ನಾಳೆಯಿಂದ ಹೋಗುತ್ತಾಳೆ ಬಿಡು ಎಂದರು ಇಬ್ಬರು ದೊಡ್ಡವರು. ನೀವು ಹೀಗೆ ಮುದ್ದು ಮಾಡಿದರೆ ಅವಳು ಅಸಲಿಗೆ ಸ್ಕೂಲ್ಗೆ ಹೋಗದೆ ಇಡೀ ದಿನ ಆಡುತ್ತಲೇ ಇರುತ್ತಾಳೆ. ಆದರೂ ಅವಳು ಅಲ್ಲಿ ಹೋಗಿ ಕಷ್ಟಪಟ್ಟು ಮಾಡುವುದೇನಿದೆ, ಒಂದು 4 ರೈಮ್ಸ್ ಕಲಿಯುವುದೇ ಅಲ್ಲವಾ ಎನ್ನುತ್ತಾ, ಏಯ್ ನೀನು ಹೀಗೆ ಬಾ, ಇವರೊಂದಿಗೆ ಇದ್ದರೆ ನಿನ್ನನ್ನು ಹೀಗೆ ಮುದ್ದು ಮಾಡುತ್ತಾರೆ ಅಂದ್ಲು. ಮಮ್ಮಿ, ನಾನು ಬರುವುದಿಲ್ಲ. ನೀನು ಬ್ಯಾಡ್ ಮಮ್ಮಿ, ನಾನು ಡ್ಯಾಡಿ ಹತ್ತಿರ ಹೋಗುತ್ತೇನೆ. ಡ್ಯಾಡಿ ಆದರೆ ನಿನ್ನನ್ನು ಡಿಶುಮ್ ಮಾಡುತ್ತಾರೆ ಎಂದು ಸುಮಿತ್ರಾ ಅವರ ತೊಡೆಯಿಂದ ಇಳಿದು ತಾರಕ್ ಹತ್ತಿರ ಓಡಿದಳು ಕ್ಯೂಟಿ. ಏ ನಿಲ್ಲು ನೀನು, ಅಸಲಿಗೆ ರಾತ್ರಿಯೆಲ್ಲ ನಿನ್ನ ಡ್ಯಾಡಿ ನಿದ್ರೆಯನ್ನು ಮಾಡಿಲ್ಲ, ಈಗ ಹೋಗಿ ನಿದ್ರೆಯಿಂದ ಎಬ್ಬಿಸಬೇಡ ಎಂದಳು ಸಾಹಿ ಹಿಂದೆಯೇ ಹೋಗುತ್ತಾ. ಆ ಮಾತುಗಳು ಸುಮಿತ್ರಾ ಅವರಿಗೆ ಬೇರೆ ರೀತಿಯಲ್ಲಿ ಅರ್ಥವಾಯಿತು. ಸಾಹಿ, ಹೀಗೆ ಬಾ ನೀನು, ಅಳಿಯಂದಿರಿಗೆ ರಾತ್ರಿಯೆಲ್ಲ ನಿದ್ರೆ ಇಲ್ಲ ಎನ್ನುತ್ತಿದ್ದೀಯ ಅನ್ನುವಾಗ ಅಷ್ಟರಲ್ಲಾಗಲೇ ತಾಯಿ ಮಗಳು ಇಬ್ಬರು ಆ ರೂಮಿಗೆ ಹೋಗಿಬಿಟ್ಟಿದ್ದರು. ಕ್ಯೂಟಿ ತಾರಕ್ ಬೆನ್ನಿನ ಮೇಲೆ ಏರಿ ಮಲಗಿಯೂ ಬಿಟ್ಟಿದ್ದಳು. ಸಾಹಿ, ಏ ಏಳೆ ಎಂದು ಕ್ಯೂಟಿಯನ್ನು ಎಳೆಯುತ್ತಿದ್ದರೆ ಕ್ಯೂಟಿ ತಾರಕ್ ಟೀ ಶರ್ಟನ್ನು ಗಟ್ಟಿಯಾಗಿ ಹಿಡಿದು ಬಿಡುತ್ತಿಲ್ಲ. ಕ್ಯೂಟಿ ಬಂದು ತನ್ನ ಮೇಲೆ ಏರಿದಾಗಲೇ ಎಚ್ಚರವಾದ ತಾರಕ್ ಸಾಹಿಯ ಕೂಗಿಗೆ ಮಂಪರಾಗಿ ಕಣ್ಣು ತೆರೆದು, ಏನು ಡಾರ್ಲಿಂಗ್, ಬೆಳಿಗ್ಗೆಯೇ ಕಿವಿ ಕೊಯ್ದ ಮೇಕೆಯಂತೆ ಹಾಗೆ ಕೂಗ್ತಾ ಇದ್ದೀಯಾ ಎಂದನು. ನಾನು ಮೇಕೆಯಂತೆ ಕೂಗುತ್ತಿಲ್ಲ, ಮೊದಲು ಅವಳನ್ನು ಎಬ್ಬಿಸಿ. ಈಗಾಗಲೇ 3 ದಿನಗಳಿಂದ ಸ್ಕೂಲ್ಗೆ ರಜೆ ಹಾಕಿದ್ದಾಳೆ, ಸಾಲದೆ ಇನ್ನು ಇವತ್ತು ಮಲಗುತ್ತಾಳೆ ಎಂದು ಹೇಳುತ್ತಿದ್ದರೆ ತಾರಕ್ ಜಾಗರೂಕತೆಯಿಂದ ತಿರುಗಿ ಕ್ಯೂಟಿ ಮೇಲೆ ಒಂದು ಕೈ ಇಟ್ಟು ಮಲಗಿ ಕ್ಯೂಟಿಯನ್ನು ಎದೆಯ ಮೇಲೆ ಎಳೆದುಕೊಂಡು ಅವಳನ್ನು ಇನ್ನೂ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾ, ಉಮ್ಮ ಎಂದು ಕ್ಯೂಟಿಗೆ ಮುತ್ತು ಕೊಟ್ಟು, 3 ದಿನಗಳು ಇಲ್ಲವಾದರೆ ಇನ್ನೊಂದು 7 ದಿನಗಳು ರಜೆ ಹಾಕುತ್ತಾಳೆ ನನ್ನ ಏಂಜಲ್, ಬೇಕಾದರೆ ಅಸಲಿಗೆ ಸ್ಕೂಲ್ಗೆ ಹೋಗುವುದಿಲ್ಲ, ನಿನಗೇಕೆ, ಮೊದಲು ಇಲ್ಲಿಂದ ಹೋಗು ಅಂದ. ಹಾಂ ಹೌದು, ನೀವೆಲ್ಲರೂ ಹೀಗೆಯೇ ಎನ್ನುತ್ತಾ ಇದ್ದರೆ ಅವಳು ಅಸಲಿಗೆ ಓದಲಾರದೆ ದಡ್ಡಮ್ಮನಂತೆ ತಯಾರಾಗುತ್ತಾಳೆ. ನಾನು ಸ್ಕೂಲ್ಗೆ ಹೋಗುವುದಿಲ್ಲ ಎಂದೇನೆ ಹೊರತು ಓದಲಾರಳು ಅನ್ನಲಿಲ್ಲವಲ್ಲ ಡಾರ್ಲಿಂಗ್ ಅಂದ. ಸ್ಕೂಲ್ಗೆ ಹೋಗದೆ ಹೇಗೆ ಓದುತ್ತಾಳೋ ನಮಗೆ ತಿಳಿದಿಲ್ಲ ಹೀರೋ ಅವರೇ ಎಂದಳು ವ್ಯಂಗ್ಯವಾಗಿ. ಅಷ್ಟು ವ್ಯಂಗ್ಯ ಏನು ಬೇಡ, ಓದಬೇಕೆಂದರೆ ಸ್ಕೂಲ್ಗೆ ಹೋಗಬೇಕಾದ ಕೆಲಸವಿಲ್ಲ, ಪಾಪ ಸ್ಕೂಲ್ನನ್ನೇ ಮನೆಗೆ ಕರೆಯಿಸುತ್ತೇನೆ. ನನ್ನ ಏಂಜಲ್ ಏನಾದರೂ ಮಿಡಲ್ ಕ್ಲಾಸ್ ಅಂದುಕೊಂಡೆಯಾ? ನನ್ನ ಪ್ಯಾಲೇಸ್ಗೆ ಯುವರಾಣಿ, ನನ್ನ ಮುದ್ದು ಮಗು ಎಂದು ಮತ್ತೆ ಮುತ್ತು ಕೊಟ್ಟನು. ಹೀಗೋ ಇದೇ ಬೇಡ, ನೀನೇ ಅಹಂಕಾರ ಪಟ್ಟ ದಡ್ಡನಂತೆ ತಯಾರಾಗಿದ್ದೀಯ ಎಂದರೆ ಇನ್ನು ನನ್ನ ಮಗಳನ್ನು ಹಾಗೆ ತಯಾರು ಮಾಡುತ್ತೇನೆಂದರೆ ನಾನು ಅಸಲಿಗೆ ಸುಮ್ಮನಿರುವುದಿಲ್ಲ ಅಂದ್ಲು. ಸುಮ್ಮನಿರದೆ ಏನು ಮಾಡುತ್ತೀಯ? ತಾರಕ್ ಇಲ್ಲಿ ಇದ್ದಾನೆ, ನೀನು ನನ್ನನ್ನು ಏನು ಮಾಡಲಾರೆ, ನಮಗೆ ನಿದ್ರೆ ಬರುತ್ತಿದೆ, 1 ಗಂಟೆ ಆದ ಮೇಲೆ ಬಾ ಹೋಗು ಎಂದನು. ಇಷ್ಟರಲ್ಲಿ ಸುಮಿತ್ರಾ ಅವರು, ಸಾಹಿ ಹೀಗೆ ಬಾ, ನೀನು ಅಳಿಯಂದಿರನ್ನು ಏಕೆ ಹಾಗೆ ಕೆರಳಿಸುತ್ತಿದ್ದೀಯಾ, ಸ್ವಲ್ಪ ಹೊತ್ತು ಮಲಗಲಿ, ನೀನು ಹೀಗೆ ಬಾ ಟಿಫನ್ ಮಾಡೋಣ ಎಂದು ಕರೆಯಲು, ಈ ಅಮ್ಮ ಒಂದು, ಯಾವಾಗಲೂ ನೋಡು ಅಳಿಯಂದಿರು ಎಂದು ಅವರಿಗೆ ವಾಲುತ್ತಾಳೆ ಎಂದು ಬೇಸರದಿಂದ ಅಂದುಕೊಂಡು ಆ ರೂಮಿನಿಂದ ಹೊರಗೆ ಹೋದಳು. ಸಾಹಿ ಹೋದ ಕೂಡಲೇ ಆ ರೂಮಿಗೆ ಬಂದ ಕೌಸಲ್ಯ ಅವರು ಕೋಪದಿಂದ ತಾರಕ್ ಬೆನ್ನಿನ ಮೇಲೆ ಒಂದನ್ನು ಚಿವುಟುತ್ತಾ, ಹೇಳು, ಎಷ್ಟು ಹೊತ್ತು ಮಲಗೋದು ಅಂದಾಗ ತಾರಕ್ ಮಂಪರಾಗಿ, ಹಬ್ಬಾ ಮಮ್ಮಿ, ಏನು ಈಗ ನೀನು ಬಂದೆಯಾ, ಈಗಷ್ಟೇ ಅವಳನ್ನು ಕಳುಹಿಸಿದೆ, ಮತ್ತೆ ನೀನು ಬಂದೆಯಾ, ಏಕೆ, ಸ್ವಲ್ಪ ಹೊತ್ತು ನನ್ನನ್ನು ಡಿಸ್ಟರ್ಬ್ ಮಾಡಬೇಡಿ, ಮಲಗುತ್ತೇನೆ ಅಂದ.
ಅರೆ, ಏಕೆ ಆ ಹುಡುಗಿಯನ್ನು ಹಾಗೆ ಸುಮ್ಮನೆ ಕೆರಳಿಸುತ್ತಿದ್ದೀಯಾ? ಮಾಡಿದ ತಪ್ಪಿಗೆ ಅವಳಿಗೆ ಸಾರಿ ಹೇಳಬಹುದಲ್ಲ ಎಂದರು. ಕೌಸಲ್ಯ ಅವರು ಆ ಮಾತು ಹೇಳಿದ ಕೂಡಲೇ ಮಲಗಿದ್ದವನು ಟಕ್ಕೆಂದು ಎದ್ದು ಕೂತು, ಏನು ಮಮ್ಮಿ, ಏನು ಹೇಳಿದೆ? ನಾನು ಸಾರಿ ಹೇಳಬೇಕಾ ಅಂದ. ತಾರಕನ ಕೂಗಿಗೆ ಕೌಸಲ್ಯ ಅವರು ಹೆದರಿ ತೂತು ಎಂದು ಬೆನ್ನು ಸವರಿಕೊಂಡು, ಏನಪ್ಪ ಅಷ್ಟು ಗಟ್ಟಿಯಾಗಿ ಕೂಗಿದೆ? ಪಕ್ಕದಲ್ಲಿ ಚಿಕ್ಕ ಮಗು ಇದೆ, ನೋಡಿಕೊಂಡು ಮಾತನಾಡು. ನಿನ್ನ ಕೂಗಿಗೆ ಹೆದರಿದರೆ ಎಂದು ತಾರಕ್ನನ್ನು ಬೈಯುತ್ತಿದ್ದರೆ, ತಾರಕ್ ಪಕ್ಕದಲ್ಲೇ ಮಲಗಿದ್ದ ಕ್ಯೂಟಿಯನ್ನು ನೋಡುತ್ತಾ, ನಿಜ ನನ್ನ ಏಂಜಲ್ ಹೆದರುತ್ತಾಳೋ ಏನೋ ಎಂದು ಅವಳ ಬೆನ್ನಿನ ಮೇಲೆ ಕೈ ಇಟ್ಟು ಸವರಿಕೊಳ್ಳುತ್ತಾ, ಇಲ್ಲವಾದರೆ ಏನು ಮಮ್ಮಿ, ಅರ್ಲಿ ಮಾರ್ನಿಂಗ್ ಜೋಕ್ಸ್ ಮಾಡಲು ನಾನೇನು ಅಂದ. ಈಗ ನಾನು ಹೇಳಿದರಲ್ಲಿ ಜೋಕ್ ಏನಿದೆಯಪ್ಪ ಅಂದರು. ಜೋಕ್ ಏನಿದೆಯೇ ಮಮ್ಮಿ, ನೀನು ಅಸಲಿಗೆ ಏನು ಮಾತನಾಡುತ್ತಿದ್ದೀಯಾ? ನಿನಗಾದರೂ ಗೊತ್ತೇನು? ನಾನು ಸಾರಿ ಹೇಳುವುದೇನು? ಜೋಕ್ ಮಾಡಲು ಮೀನಿಂಗ್ ಇರಬೇಕು. ಬೆಳಿಗ್ಗೆಯೇ ಇಂತಹ ಮೀನಿಂಗ್ಲೆಸ್ ಜೋಕ್ಸ್ ಮಾಡುವುದು ಏಕೆ ಅಂದ. ಇಲ್ಲಿ ಅರ್ಥವಿಲ್ಲದ ಜೋಕ್ಸ್ ನಾನೇನು ಮಾಡಿದೆನಪ್ಪ? ನೀನು ಪ್ರೀತಿಸುತ್ತಿರುವ ನಿನ್ನ ಹೆಂಡತಿಗೆ ನೀನು ಮಾಡಿದ ತಪ್ಪಿಗೆ ಸಾರಿ ಹೇಳಿ ನಿನ್ನ ಪ್ರೀತಿಯನ್ನು ಅವಳಿಗೆ ತಿಳಿಸಿ ಅವಳಲ್ಲಿರುವ ಅನುಮಾನಗಳೆಲ್ಲ ತೊಲಗಿಸಿ ನೀವಿಬ್ಬರು ಸಂತೋಷವಾಗಿ ಒಂದಾಗಿರಿ ಎಂದು ಹೇಳುತ್ತಿದ್ದೇನೆ. ಅದರಲ್ಲಿ ಜೋಕ್ ಏನಿದೆ ಅಂದರು. ವಾಟ್ ಈಸ್ ದಿಸ್ ಮಮ್ಮಿ? ಮತ್ತೆ ಜೋಕಾ? ನಾನು ಅವಳಿಗೆ ಲವ್ ಯು ಹೇಳಬೇಕಾ? ಸಾರಿ ಹೇಳಬೇಕಾ? ಆಹಾಹಾ, ನಾನು ದಿ ಗ್ರೇಟ್ ತಾರಕ್, ಟಾಲಿವುಡ್ ಮೋಸ್ಟ್ ಹ್ಯಾಂಡ್ಸಮ್, ಅವಳಿಗೆ ಸಾರಿ ಹೇಳುವುದಾ? ನೆವರ್. ನಾನು ಕಣ್ಣೆತ್ತಿ ನೋಡಿದರೆ ಸಾಕು ಎಂದು ನನ್ನ ಕಣ್ಣೋಟಕ್ಕಾಗಿ ಹುಡುಗಿಯರೆಲ್ಲ ಕ್ಯೂನಲ್ಲಿ ನಿಲ್ಲುತ್ತಾರೆ. ನನ್ನ ಒಂದು ಕಣ್ಸನ್ನೆಯೇ ಸಾಕು, ಹುಡುಗಿಯರೆಲ್ಲ ಲೈನ್ನಲ್ಲಿ ನಿಂತು ಐ ಲವ್ ಯು ಎಂದು ನನ್ನ ಹಿಂದೆ ಬರುತ್ತಾರೆ. ಅಂತಹದರಲ್ಲಿ ನಾನೇ ಮುಂದೆ ಹೋಗಿ ಐ ಲವ್ ಯು ಹೇಳುವುದಾ? ನಿಜವಾಗಲೂ ಇಲ್ಲ. ಕನಿಷ್ಠ ಕನಸಿನಲ್ಲೂ ಅದು ನಡೆಯುವುದಿಲ್ಲ ಎಂದು ಆ್ಯಟಿಟ್ಯೂಡ್ನಿಂದ ಹೇಳಿ, ಮಮ್ಮಿ ಇನ್ನೊಂದು ಸಾರಿ ಇಂತಹ ಜೋಕ್ಸ್ ಮಾಡಿ ನನ್ನ ಮೈಂಡ್ ಡಿಸ್ಟರ್ಬ್ ಮಾಡಬೇಡ. ನಾನು ಸ್ವಲ್ಪ ಸಮಯದ ನಂತರ ಹೇಳುತ್ತೇನೆ. ಪ್ಲೀಸ್ ಮಮ್ಮಿ, ನನ್ನನ್ನು ಡಿಸ್ಟರ್ಬ್ ಮಾಡಬೇಡ ಎಂದು ಮತ್ತೆ ಮಗಳನ್ನು ಎದೆಯ ಮೇಲೆ ಎಳೆದುಕೊಂಡು ಮುಸುಕು ಹಾಕಿದನು ತಾರಕ್. ಉಪ್ಸ್, ಇವನ ಅಹಂಕಾರ ಅಸಲಿಗೆ ಇಳಿಯುವಂತೆ ಇಲ್ಲ. ಹೀಗೆ ಇನ್ನೆಷ್ಟು ದಿನಗಳು ಕಳೆಯುವುದೋ? ಅಸಲಿಗೆ ಆ ದಿನ ಇವನು ಸಾಹಿಯ ವಿಷಯದಲ್ಲಿ ಹಾಗೆ ವರ್ತಿಸಲು ಕಾರಣವೇನು ಎಂದು ತಿಳಿದರೆ ಮಾತ್ರ ಅನ್ನುತ್ತಾ ಸಾಹಿಗೆ ಇವನ ಬಗ್ಗೆ ಇರುವ ಉದ್ದೇಶ ಬದಲಾಗುವುದಿಲ್ಲ. ಸಾಹಿ ಬದಲಾದರೆ ಮಾತ್ರ ಇವನ ಹುಚ್ಚು ಕಡಿಮೆಯಾಗುತ್ತದೆ ಅಂದುಕೊಳ್ಳದೆಯೇ ಎರಡು ವಿಭಿನ್ನ ಮನಸ್ಥಿತಿಗಳಿರುವ ಈ ಇಬ್ಬರು ಮನುಷ್ಯರನ್ನು ಸೇರಿಸಿ ಬಂಧನವನ್ನಾಗಿ ಮಾಡಿದ ಆ ಭಗವಂತ ಯಾವಾಗ ಈ ಎರಡು ಮನಸ್ಸುಗಳನ್ನು ಒಂದಾಗಿ ಮಾಡಿ ತಾನು ಹೆಣೆದ ಈ ಬಂಧವನ್ನು ಮತ್ತಷ್ಟು ಬಲಪಡಿಸುತ್ತಾನೋ ಏನೋ ಎಂದು ಭಾರವಾಗಿ ನಿಟ್ಟುಸಿರು ಬಿಟ್ಟು ಹೊರಗೆ ಹೋದರು ಕೌಸಲ್ಯ ಅವರು. ಭಾರವಾಗಿ ಕೋಣೆಯಿಂದ ಹೊರಗೆ ಬರುತ್ತಿದ್ದ ಕೌಸಲ್ಯ ಅವರನ್ನು ನೋಡಿ, ಏನು ಅತ್ತೆ ಹಾಗೆ ಇದ್ದೀರಾ ಎಂದು ಕೇಳಿದಳು ಸಾಹಿ. ಕೌಸಲ್ಯ ಒಮ್ಮೆ ಸಾಹಿ ಮುಖ ನೋಡಿ, ಏನೂ ಇಲ್ಲಮ್ಮ, ಸುಮ್ಮನೆ ಎನ್ನುತ್ತಾ, ನಿನ್ನ ಬಾಯಿಂದ ಒಂದು ಸಲವಾದರೂ ಅತ್ತೆ ಎಂದು ಕರೆಸಿಕೊಳ್ಳುತ್ತೇನೆಯೇ ಏನೋ ಎಂದು ಕೇಳಿದರು ಪ್ರೀತಿಯಿಂದ ಕೆನ್ನೆಯ ಮೇಲೆ ಕೈ ಇಟ್ಟು. ಸಾಹಿಗೆ ಕೂಡ ಒಂದು ಕ್ಷಣ ಕೌಸಲ್ಯ ಅವರನ್ನು ನೋಡಿ ನೋವಾಯಿತು ಎನ್ನಿಸುತ್ತಾ ಆಕೆಯ ಕಣ್ಣುಗಳನ್ನು ಸ್ವಲ್ಪ ಹೊತ್ತು ನೋಡಿ ತಲೆಯನ್ನು ಪಕ್ಕಕ್ಕೆ ತಿರುಗಿಸಿ ಕಣ್ಣುಗಳಲ್ಲಿ ತುಂಬಿದ ನೀರಿನ ಹನಿಗಳನ್ನು ಒರೆಸಿಕೊಂಡು, ಬನ್ನಿ ಟಿಫನ್ ಮಾಡೋಣ ಎಂದು ಕಿಚನ್ಗೆ ಹೋದಳು. ಕೌಸಲ್ಯ ಅವರನ್ನು ನೋಡಿದಾಗ ಸಾಹಿಯ ಕಣ್ಣುಗಳಲ್ಲಿ ನೀರು ತುಂಬಿದ್ದು ಆಕೆಯ ಮನಸ್ಸು ನೋಯುತ್ತಿದೆ ಎಂದು ಸ್ಪಷ್ಟವಾಗಿ ಆಕೆಯ ಮುಖದಲ್ಲಿ ಕಾಣಿಸಿತು. ಇಷ್ಟು ಸೂಕ್ಷ್ಮ ಮನಸ್ಸಿನವಳು ಆದ ಕಾರಣವೇ ನನ್ನ ಮಗ ಮಾಡಿದ ತಪ್ಪನ್ನು ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡಲು ಆಗುತ್ತಿಲ್ಲ. ಅದೇ ನಿನ್ನ ಸ್ಥಾನದಲ್ಲಿ ಇನ್ನೊಬ್ಬರು ಇದ್ದಿದ್ದರೆ ಪ್ರಜ್ಞೆ ಇಲ್ಲದೆ ನನ್ನ ಮಗ ಮಾಡಿದ ತಪ್ಪನ್ನು ತಮ್ಮ ಅನುಕೂಲಕ್ಕೆ ಬದಲಾಯಿಸಿಕೊಂಡು ಅವನ ಹೆಸರಿಗಾಗಿಯೋ ಅಥವಾ ಅವನ ಹಿಂದಿರುವ ಆಸ್ತಿಗಾಗಿಯೋ ತೊರೆಯುತ್ತಿದ್ದರು. ಆದರೆ ನೀನು ಹಾಗೆ ಮಾಡಲಿಲ್ಲ. ಇದರಲ್ಲಿಯೇ ತಿಳಿಯುತ್ತದೆ ಸಾಹಿ ನಿನ್ನ ಉನ್ನತವಾದ ವ್ಯಕ್ತಿತ್ವ. ಅದು ನನ್ನ ಮಗನ ಕಣ್ಣಿಗೆ ಯಾವಾಗ ಕಾಣಿಸುತ್ತದೆಯೋ ಎಂದುಕೊಂಡು ಮತ್ತೊಂದು ಬಾರಿ ಕೇಳಿದ ಸಾಹಿಯ ಕರೆಗೆ ಅಲ್ಲಿಂದ ಹೊರಟು ಡೈನಿಂಗ್ ಟೇಬಲ್ ಹತ್ತಿರ ಹೋದರು. ಸಾಹಿ ಅವರು ಟಿಫನ್ ತಿನ್ನುವುದು ಪೂರ್ಣಗೊಂಡು
ಅಡುಗೆಯನ್ನು ಕೂಡ ಸ್ಟಾರ್ಟ್ ಮಾಡಿದರು. ಸಮಯ 10 ಆಗುತ್ತಿದ್ದರೂ ತಂದೆ ಮಗಳು ಹೇಳದಿದ್ದರೆ ಕೌಸಲ್ಯ ಅವರು ನಾನಿನ್ನು ಹೋಗಿ ಬರುತ್ತೇನೆ ಎನ್ನಲು 1 ನಿಮಿಷ ಆಂಟಿ, ತಾರಕ್ನನ್ನು ನಿದ್ರೆಯಿಂದ ಎಬ್ಬಿಸುತ್ತೇನೆ ಎಂದು ಒಳಗೆ ಹೋದಳು ಸಾಹಿ. ತಾನು ಆ ರೂಮಿನಿಂದ ಹೋಗುವಾಗ ಹೇಗೆ ಮಲಗಿದ್ದರೋ ಈಗಲೂ ಅದೇ ರೀತಿ ಇರುವುದನ್ನು ನೋಡಿ ಕ್ಯೂಟಿ, ಏ ಕ್ಯೂಟಿ ಏಳೆ ಎಂದು ಎಬ್ಬಿಸುತ್ತಿದ್ದಳು ಸಾಹಿ. ಕ್ಯೂಟಿ ಅಸಲಿಗೆ ಹೇಳದಿದ್ದರೆ, ಹೊಯ್ ತಾರಕ್, ನೀನಾದರೂ ಹೇಳು, ಎಷ್ಟು ಹೊತ್ತು ಹೀಗೆ ಮಲಗಿರುತ್ತೀಯ, ಹೇಳು, ನಿಮ್ಮ ತಾಯಿ ಹೋಗುತ್ತೀನಿ ಎನ್ನುತ್ತಿದ್ದಾರೆ ಎಂದು ಎಬ್ಬಿಸುತ್ತಿದ್ದರೆ ತಾರಕ್ ಸೋಮಾರಿತನದಿಂದ ಕಣ್ಣು ತೆರೆದು ಹಾಂ ಹಾಂ ಎಂದು ಆಕಳಿಸುತ್ತಾ ಗುಡ್ ಮಾರ್ನಿಂಗ್ ಡಾರ್ಲಿಂಗ್. ಏನು ಅರ್ಲಿ ಮಾರ್ನಿಂಗ್ ನಿನ್ನ ಗಲಾಟೆ ಎಂದನು. ಏನು ಇದು ಅರ್ಲಿ ಮಾರ್ನಿಂಗಾ? ಇನ್ನೊಂದು 2 ಗಂಟೆ ಹೋದರೆ ಮಾರ್ನಿಂಗ್ ಹೋಗಿ ಆಫ್ಟರ್ನೂನ್ ಬರುತ್ತದೆ. ಇದು ನಿನಗೆ ಮಾರ್ನಿಂಗ್ನಂತೆ ಕಾಣಿಸುತ್ತಿದೆಯೇ ಎಂದಳು. ಎದೆಯ ಮೇಲೆ ಮಲಗಿದ್ದ ಕ್ಯೂಟಿಯನ್ನು ಜಾಗರೂಕತೆಯಿಂದ ಪಕ್ಕಕ್ಕೆ ಮಲಗಿಸುತ್ತಾ, ಬಂದರೆ ಬರುತ್ತದೆ ಬಿಡು ಡಾರ್ಲಿಂಗ್, ಅದಕ್ಕಾಗಿ ದೊಡ್ಡದಾಗಿ ಫೀಲ್ ಆಗುವುದು ಏಕೆ? ಆ ನಂತರ ಇನ್ನೊಂದು 4 ಗಂಟೆ ಹೋದರೆ ಆಫ್ಟರ್ನೂನ್ ಹೋಗಿ ಈವ್ನಿಂಗ್ ಬರುತ್ತದೆ. ಆ ನಂತರ ಇನ್ನೊಂದು 4 ಗಂಟೆ ಈವ್ನಿಂಗ್ ಹೋಗಿ ನೈಟ್ ಬರುತ್ತದೆ. ಹೀಗೆ ಟೈಮ್ ಅಂದ ಮೇಲೆ ಬದಲಾಗುತ್ತಲೇ ಇರುತ್ತದೆ. ಅದರಿಂದ ದೊಡ್ಡ ಪ್ರಾಬ್ಲಮ್ ಏನಿದೆ ಹೇಳು? ಈ ನೈಟ್ ನಮಗೆ ಏನಾದರೂ ಸೆಕೆಂಡ್ ನೈಟ್ ಆಗುತ್ತಿದೆಯೇ ಏನು ಎಂದನು ಎದ್ದು ಕೂತು ಓರೆಯಾಗಿ ಸಾಹಿಯನ್ನೇ ನೋಡುತ್ತಾ. ಸಾಹಿಗೆ ತಲೆಗೆಡುತ್ತಾ ಮೇಲೆ ನೋಡುತ್ತಾ, ದೇವರೇ, ಇವನಿಗೆ ನಾಚಿಕೆ ಎಂಬ ಪದದರ್ಥವನ್ನೇ ಕೊಟ್ಟಂತೆ ಇಲ್ಲ ನೀನು. ಪಕ್ಕದಲ್ಲೇ ಮಗಳನ್ನು ಇಟ್ಟುಕೊಂಡು ಏನಿದು ಮಾತುಗಳು ಅಸಹ್ಯವಾಗಿ ಎಂದು ಹಿಂದಕ್ಕೆ ತಿರುಗುತ್ತಿದ್ದರೆ ಒಂದು ಉದ್ವೇಗದಲ್ಲಿ ಕೈ ಹಿಡಿದು ಮಡಿಲಿಗೆ ಎಳೆದುಕೊಂಡನು ತಾರಕ್. ಸಡನ್ನಾಗಿ ಹಾಗೆ ಎಳೆದ ಕೂಡಲೇ ಏನಾಯಿತು ಎಂದು ಅರ್ಥವಾಗುವ ಮೊದಲೇ ಅವಳು ತಾರಕ್ನ ಮಡಿಲಲ್ಲಿ ಇದ್ದಳು. ಆಕೆಯ ಸೊಂಟದ ಸುತ್ತ ಅವನ ಕೈಗಳು ಸುತ್ತಿಕೊಂಡಿದ್ದವು. ತಾರಕ್, ಏನು ಇದು ಬಿಡು ಎಂದು ಅವನ ಕೈಗಳ ಮೇಲೆ ಆಕೆಯ ಕೈಗಳನ್ನು ಇಟ್ಟು ಬಿಡಿಸಿಕೊಳ್ಳಲು ಹೋದರೆ ತಾರಕ್ ಒಂದು ಕೈಯಿಂದ ಆಕೆಯ ಸೊಂಟವನ್ನು ಸವರುತ್ತಲೇ ಮತ್ತೊಂದು ಕೈಯಿಂದ ಮುಖದ ಮೇಲೆ ಬೀಳುತ್ತಿದ್ದ ಕೂದಲುಗಳನ್ನು ಕಿವಿಯ ಹಿಂದೆ ಇಡುತ್ತಾ, ಏನು ಡಾರ್ಲಿಂಗ್, ಯಾವಾಗಲೂ ನೋಡು ಬಿಡು ಬಿಡು ಎನ್ನುತ್ತೀಯ ಹೊರತು ತಾರಕ್, ಇನ್ನು ಗಟ್ಟಿಯಾಗಿ ಹಿಡಿದುಕೋ ಎಂದು ಯಾವಾಗಲೂ ಹೇಳುವುದಿಲ್ಲ ಎಂದು ಕಿವಿಯ ಹತ್ತಿರ ಹಸ್ಕಿಯಾಗಿ ಮಾತನಾಡುತ್ತಿದ್ದನು. ಅವನ ಕೈಗಳು ಆಕೆಯ ಹೃದಯದಲ್ಲಿ ತಳಮಳವನ್ನು ಸೃಷ್ಟಿಸುತ್ತಿದ್ದರೆ ಮಾತುಗಳು ಆಕೆಯನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗುತ್ತಿದ್ದವು. 2 ನಿಮಿಷಗಳವರೆಗೆ ಅವನ ಕೈಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದ ಸಾಹಿ ಸೈಲೆಂಟ್ ಆದಳು. 3ನೇ ನಿಮಿಷಕ್ಕೆ ಸೊಂಟದ ಸುತ್ತ ಇರುವ ಕೈಯನ್ನು ನಾಭಿಯವರೆಗೆ ತೆಗೆದುಕೊಂಡು ಹೋಗಿ ಬೆರಳಿನಿಂದ ಆಕೆಯ ನಾಭಿಯ ಸುತ್ತ ಗೆರೆಗಳನ್ನು ಗೀರುತ್ತಾ ತುಟಿಗಳಿಂದ ಕತ್ತಿನ ಮೇಲೆ ಉಜ್ಜುತ್ತಿದ್ದರೆ ಅವನ ಗಡಸು ಮೀಸೆ ಆಕೆಗೆ ನುಲಿಗಲಿಕೆಯನ್ನು ಸೃಷ್ಟಿಸುತ್ತಿದೆ. ತಾರಕ್ ಎಂದು ಮಾತ್ರ ಹೇಳಲು ಸಾಧ್ಯವಾಗುತ್ತಿದ್ದ ಆಕೆಯ ಬಾಯಿಯನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡಲು ಬೆರಳಿನಿಂದ ಆಕೆಯ ನಾಭಿಯ ಆಳವನ್ನು ಅಳೆಯುತ್ತಾ ಆಕೆಯ ಕತ್ತಿನ ಮೇಲೆ ತೇವವಾದ ಮುತ್ತುಗಳನ್ನು ಅಂಟಿಸುತ್ತಿದ್ದನು. ಡಾರ್ಲಿಂಗ್ ಎಂದು ಹಸ್ಕಿಯಾಗಿ ಕರೆಯುತ್ತಿದ್ದರೆ ಆಕೆಯ ನಿಶ್ಶಬ್ದವು ಅವನಲ್ಲಿ ನಗುವನ್ನು ತರುತ್ತಿದ್ದರೆ ಪವಿತ್ರ ಭಾರತ ದೇಶದಲ್ಲಿ ಹುಟ್ಟಿದ ಯಾವ ಹೆಂಡತಿಯಾದರೂ ಗಂಡನನ್ನು ಎಬ್ಬಿಸುವ ಪದ್ಧತಿ ಇದಲ್ಲವೇ ಎಂದು ಆಕೆಯ ಕತ್ತಿನಿಂದ ಭುಜಗಳ ಕಡೆಗೆ ತುಟಿಗಳನ್ನು ಜಾರಿಸುತ್ತಾ ಹೇಳಿದನು ತಾರಕ್. ಆಕೆಯ ಕತ್ತಿನ ಮೇಲಿದ್ದ ಕೈಯನ್ನು ಮುಂಭಾಗಕ್ಕೆ ತೆಗೆದುಕೊಂಡು ಹೋಗಿ ಆಕೆಯ ಮುಖವನ್ನು ಅವನ ಮುಖಕ್ಕೆ ಅಭಿಮುಖವಾಗಿ ಬದಲಾಯಿಸಿಕೊಂಡು ನಗುತ್ತಿದ್ದ ಆಕೆಯ ತುಟಿಗಳನ್ನು ಅವನ ಬೆರಳುಗಳಿಂದ ಆಕೆಯ ತುಟಿಗಳನ್ನು ಸವರುತ್ತಾ ಅವನ ಮುಖವನ್ನು ಮತ್ತಷ್ಟು ಹತ್ತಿರಕ್ಕೆ ತಂದು